Dear students, welcome to Digital Learning. We are studying the subject auditing of 6th semester BBA of Mangalore University. And today we are in Unit 1, Session 10. Today's topic of discussion is audit program. We have studied in the last session about the preparations before audit. In the preparations before audit, the last point was preparing audit program. That is the topic of today's discussion. Audit program. An audit program consists of an appropriate audit procedure to achieve the audit objectives. ಸೊ ಆಡಿಟ್ ಅಬ್ಜೆಕ್ಟಿವ್ಸ್ ಏನಿದೆಯೋ ಅದನ್ನು ಅಚೀವ್ ಆಗಲಿಕ್ಕೆ ಬೇಕಾಗಿ ಏನೆಲ್ಲ ಒಂದು ಕ್ರಮ ಅಥವಾ ಒಂದು ಪ್ರೊಸೀಜರ್, ಆಡಿಟ್ ಪ್ರೊಸೀಜರನ್ನು ಅಪ್ರೋಪ್ರಿಯೇಟ್ ಆದಂಥ ಸೂಕ್ತವಾದಂತಹ ಆಡಿಟ್ ಪ್ರೊಸೀಜರನ್ನು ಫ್ರೇಮ್ ಮಾಡ್ತಾರೆ. ಅದಕ್ಕೆ ನಾವು ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಆಡಿಟ್ ಪ್ರೋಗ್ರಾಮ್ಸ್ ಆರ್ ಪ್ರಿಪೇರ್ಡ್ ವೈಲ್ ಪ್ಲಾನಿಂಗ್ ದ ಆಡಿಟ್. ಪ್ಲಾನ್ ಮಾಡುವಾಗಲೇ ಏನು ಮಾಡಬೇಕು, ಆಡಿಟ್ ಪ್ರೋಗ್ರಾಮನ್ನು ಪ್ರಿಪೇರ್ ಮಾಡಬೇಕು. ಅಟ್ ದ ಪ್ಲಾನಿಂಗ್ ಸ್ಟೇಜ್ ಆಡಿಟರ್ಸ್ ವಿಲ್ ನೀಡ್ ಟು ಪ್ರಿಪೇರ್ ಆಡಿಟ್ ಟೆಸ್ಟ್ ಟು ಟೆಸ್ಟ್ ದ ಅಕೌಂಟ್ಸ್ ಏರಿಯಾಸ್. ಸೊ ಪ್ಲಾನಿಂಗ್ ಸ್ಟೇಜಲ್ಲೇ ಇದನ್ನು ಮಾಡಬೇಕಾಗುತ್ತೆ. ಇಟ್ ಈಸ್ ಅನ್ ಎಸೆನ್ಷಿಯಲ್ ಪ್ರಿಲಿಮಿನರಿ ಟು ಆನ್ ಎಫಿಷಿಯಂಟ್ ಆಡಿಟ್. ಸೊ ಒಂದು ಆಡಿಟ್ ಎಫಿಷಿಯಂಟ್ ಆಡಿಟ್ ಆಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಅತ್ಯಗತ್ಯವಾದಂತಹ ಒಂದು ವಿಷಯವಾಗಿದೆ ಆಡಿಟ್ ಪ್ರೋಗ್ರಾಮ್. Before commencing the audit work, an auditor pre-plans his audit work carefully and prepares an audit program. ಆಡಿಟ್ ವರ್ಕ್ ಪ್ರಾರಂಭ ಆಗುವ ಮೊದಲೇ ಪ್ಲಾನ್ ಮಾಡಬೇಕು. ಆಡಿಟ್ ವರ್ಕನ್ನು ಆ ಪ್ಲಾನ್ ಮಾಡಿ ಪ್ರಿಪೇರ್ ಮಾಡುವಂತಹ ಒಂದು ಪ್ರೋಗ್ರಾಮಿಗೆ ಆಡಿಟ್ ಪ್ರೋಗ್ರಾಮ್ ಅಂತ ನಾವು ಕರೀತೇವೆ. ಇಟ್ ಈಸ್ ಡ್ರಾನ್ ಅಪ್ ಫಾರ್ ಎವ್ರಿ ಇಂಡಿವಿಜುವಲ್ ಆಡಿಟ್ ವಿಚ್ ಈಸ್ ನಾಟ್ ಐಡೆಂಟಿಕಲ್ ಇನ್ ಟೂ ಆಡಿಟ್ ವರ್ಕ್ಸ್. ಅಂದರೆ ಆಡಿಟ್ ವರ್ಕ್ ಎರಡು ಕಂಪನಿಯದ್ದು, ಎರಡು ಫರ್ಮ್ ಇದ್ದು, ಎರಡು ಆರ್ಗನೈಸೇಷನ್ ಇದ್ದು ಆಡಿಟ್ ವರ್ಕ್ ಸಿಮಿಲರ್ ಆಗಿರುವುದಿಲ್ಲ, ಐಡೆಂಟಿಕಲ್ ಆಗಿರುವುದಿಲ್ಲ. ಹಾಗಾಗಿ ಪ್ರತಿಯೊಂದು ಆಡಿಟಿಗೂ ಒಂದು ಕಂಪನಿ ಆಡಿಟ್ ಮಾಡಲಿಕ್ಕೆ ಅಂತ ನೀವು ಹೋಗುವಾಗ ನೀವು ಅದಕ್ಕೆ ಸಪರೇಟ್ ಆದಂತಹ ಒಂದು ಆಡಿಟ್ ಪ್ರೋಗ್ರಾಮ್ ಅನ್ನ ಫ್ರೇಮ್ ಮಾಡಲೇಬೇಕಾಗುತ್ತೆ. ಸೊ ದ ಆಡಿಟ್ ಪ್ರೋಗ್ರಾಮ್ ಸೆಟ್ ಔಟ್ ವಾಟ್ ದ ಆಡಿಟರ್ ವಿಲ್ ಟೆಸ್ಟ್ ಇನ್ ರಿಲೇಷನ್ ಟು ಈಚ್ ಆಡಿಟ್ ಅಸರ್ಷನ್. ಪ್ರತಿಯೊಂದು ಆಡಿಟಿಗೆ ಬೇಕಾಗಿ ಅದರಲ್ಲಿ ಏನನ್ನ ಟೆಸ್ಟ್ ಮಾಡ್ತಾನೆ ಎಂಬುದನ್ನು ಇಲ್ಲಿ ನಾವು ಸೆಟ್ ಔಟ್ ಮಾಡ್ತೇವೆ. Auditor should set out in the audit program the objective of the test, what constitutes an error, the population to be covered. ಅಂದರೆ ಈ ಮೂರು ವಿಷಯಗಳನ್ನು ಟೆಸ್ಟ್ ಮಾಡಲಿಕ್ಕೆ ಬೇಕಾಗಿ ಅವನು ಪ್ಲಾನ್ ಮಾಡಬೇಕು. ಏನು ಅಂದರೆ ಒಂದನೇದಾಗಿ ಒಬ್ಜೆಕ್ಟಿವ್ ಆಫ್ ದ ಟೆಸ್ಟ್, ಅವನು ಟೆಸ್ಟ್ ಮಾಡೋದ್ರ ಉದ್ದೇಶ ಏನು. ವಾಟ್ ಕಾನ್ಸ್ಟಿಟ್ಯೂಟ್ಸ್ ಆನ್ ಎರರ್, ಒಂದು ತಪ್ಪು ಅಂದರೆ ಎರರ್ ಅಂದರೆ ಒಂದು ಕಂಪನಿಯಲ್ಲಿ ಆಡಿಟ್ ಮಾಡುವಾಗ ಅಕೌಂಟ್ಸಲ್ಲಿ ಅದರಲ್ಲಿ ಏನೇ ಇದ್ರೂ ಎರರ್ಸ್, ಫ್ರಾಡ್ಸ್ ಇರ್ಬೋದು. ಆ ಎರರ್ಸ್ ಯಾವುದು ಎರರ್ ಅಂದರೆ ಏನು ಅಥವಾ ಆ ಎರರಲ್ಲಿ ಏನು ಒಳಗೊಂಡಿದೆ ಎಂಬುದನ್ನು ಅವನು ಕ್ಲಿಯರ್ ಮಾಡಬೇಕು. ದ ಪಾಪ್ಯುಲೇಷನ್ ಟು ಬಿ ಕವರ್ಡ್, ಎಷ್ಟು ಆಡಿಟ್ ಪ್ರೋಗ್ರಾಮಲ್ಲಿ ಏನೆಲ್ಲ ಕವರ್ ಮಾಡಬೇಕು, ಟೆಸ್ಟಲ್ಲಿ ಏನೆಲ್ಲ ಕವರ್ ಮಾಡಬೇಕು ಎಂಬುದನ್ನು ಅವನು he should set out. We will see here two definitions of audit program. According to Stettler, he defines an audit program as an outline of all procedures to be followed in order to arrive at an opinion concerning client's financial statement. ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಆಡಿಟರ್ ಒಂದು ಒಪಿನಿಯನ್ ಹೇಳಬೇಕು. ಆ ಒಪಿನಿಯನ್ ಅನ್ನು ಅವನು ಕೊಡಬೇಕಾದ್ರೆ ಅವನು ಒಂದು ಔಟ್ಲೈನ್ ಆಫ್ ಆಲ್ ಪ್ರೊಸೀಜರ್ಸ್ ಟು ಬಿ ಫಾಲೋಡ್, ಅದಕ್ಕೆ ಬೇಕಾಗಿ ಅವನು ಏನೆಲ್ಲ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತ ಅವನು ಭಾವಿಸ್ತಾನೋ ಅದರ ಒಂದು ಔಟ್ಲೈನ್, ಒಂದು ಹೊರ ಚಿತ್ರಣ, ಔಟ್ಲೈನ್ ಏನಿರ್ತದೆ ಆಡಿಟ್ ಪ್ರೋಗ್ರಾಮ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಮಿಕ್ಸ್, ಆನ್ ಆಡಿಟ್ ಪ್ರೋಗ್ರಾಮ್ ಈಸ್ ಎ ಡಿಟೇಲ್ಡ್ ಪ್ಲಾನ್ ಆಫ್ ಆಡಿಟ್ ವರ್ಕ್ಸ್ ಟು ಬಿ ಪ್ರಿಪೇರ್ಡ್. ಆಡಿಟ್ ವರ್ಕ್ ಏನು ಮಾಡ್ತಾನೆ ಅದರದ್ದು ಸಂಪೂರ್ಣವಾದಂತಹ ಡಿಟೇಲ್ಡ್ ಆದಂತಹ ಒಂದು ಯೋಜನೆ, ಪ್ಲಾನ್ ಸ್ಪೆಸಿಫೈಯಿಂಗ್ ದ ಪ್ರೊಸೀಜರ್ಸ್ ಟು ಬಿ ಫಾಲೋಡ್ ಇನ್ ವೆರಿಫಿಕೇಶನ್ ಆಫ್ ಈಚ್ ಐಟಮ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿರೋ ಪ್ರತಿಯೊಂದು ಐಟಮ್ ನಾನು ವೆರಿಫಿಕೇಶನ್ ಮಾಡ್ತಾನೆ, ಅದಕ್ಕೆ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು. ಆ್ಯಂಡ್ ಗಿವಿಂಗ್ ದ ಎಸ್ಟಿಮೇಟೆಡ್ ಟೈಮ್ ರಿಕ್ವೈರ್ಡ್, ಎಷ್ಟು ದಿನಗಳಲ್ಲಿ, ಎಷ್ಟು ವಾರಗಳಲ್ಲಿ, ಎಷ್ಟು ಸಮಯದಲ್ಲಿ ಅದನ್ನು ಕಂಪ್ಲೀಟ್ ಮಾಡಬಹುದು ಎಂಬ ಒಂದು ಫ್ರೇಮ್ ವರ್ಕನ್ನು ಅಲ್ಲಿ ಕೊಡಬೇಕಾಗುತ್ತೆ. ದಿಸ್ ಈಸ್ ವಾಟ್ ಪ್ರೊಫೆಸರ್ ಮೇಕ್ಸ್ has defined an audit program.
ಸೊ ನಾವು ವಿಲ್ ಸಿ ಕಂಟೆಂಟ್ಸ್ ಆಫ್ ಅನ್ ಆಡಿಟ್ ಪ್ರೋಗ್ರಾಮ್. ಒಂದು ಆಡಿಟ್ ಪ್ರೋಗ್ರಾಮ್ ಆಗಬೇಕಾದ್ರೆ ಅದರಲ್ಲಿ ಏನೆಲ್ಲ ಕಂಟೆಂಟ್ ಇರಬೇಕು, ಆ ಆಡಿಟ್ ಪ್ರೋಗ್ರಾಮ್ ಅಲ್ಲಿ ಇರಬೇಕಾದ ವಿಷಯಗಳೇನು. ನೇಮ್ ಆಫ್ ದ ಕ್ಲೈಂಟ್ ಶುಡ್ ಬಿ ದೇರ್, ಆಡಿಟ್ ಕಮೆನ್ಸ್ಮೆಂಟ್ ಆಫ್ ಡಾಟಾ, ಅಥವಾ ಆಡಿಟ್ ಯಾವಾಗ ಪ್ರಾರಂಭ ಆಗಬೇಕು, ಕಮೆನ್ಸ್ಮೆಂಟ್ ಯಾವಾಗ ಬೇಕು, ಡ್ಯೂರೇಷನ್ ಆಫ್ ದ ಆಡಿಟ್, ಎಷ್ಟು ಸಮಯದವರೆಗೆ ಆಡಿಟ್ ಇರಬೇಕು, ಮತ್ತೆ ಅಕೌಂಟಿಂಗ್ ಏನು ಹೇಳ್ತೇವೆ, ಅಕೌಂಟಿಂಗ್ ಸಿಸ್ಟಮ್ ಆಫ್ ದ ಕ್ಲೈಂಟ್ ಯಾವ ಸಿಸ್ಟಮ್ ಆಫ್ ಅಕೌಂಟಿಂಗ್ ಫಾಲೋ ಮಾಡ್ತಾನೆ ಎಂಬುದು. ಅದೇ ರೀತಿ ನಂತರ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್, ಯಾವ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅವನು ಫಾಲೋ ಮಾಡ್ತಾ ಇದ್ದಾನೆ, ಅದರ ಬಗ್ಗೆ ಇದರಲ್ಲಿ ಯಾವುದರಲ್ಲಿ ಅಂದರೆ ಆಡಿಟ್ ಪ್ರೋಗ್ರಾಮ್ ಅಲ್ಲಿ ಡೀಟೇಲ್ಸ್ ಇರಬೇಕು. ಅಕೌಂಟಿಂಗ್ ಸಿಸ್ಟಮ್ ಇರಬೇಕು, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ನ ಬಗ್ಗೆ ಮಾಹಿತಿ ಇರಬೇಕು. ಪ್ರೀವಿಯಸ್ ಆಡಿಟ್ ರಿಪೋರ್ಟ್ ಅಂದ್ರೆ ಕಳೆದ ವರ್ಷದ ಆಡಿಟ್ ರಿಪೋರ್ಟು ಆಡಿಟ್ ಪ್ರೋಗ್ರಾಮ್ ಅಲ್ಲಿ ಇರಬೇಕು. ಮತ್ತೆ ಆಬ್ಜೆಕ್ಟಿವ್ಸ್ ಆಫ್ ದ ಆಡಿಟ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಆಡಿಟ್, ಅದನ್ನು ಅಲ್ಲಿ ಸ್ಪೆಸಿಫೈ ಮಾಡಿರಬೇಕು. ನೆಕ್ಸ್ಟ್ ಒನ್ ಈಸ್ ಡೇಟ್ ವೈಸ್ ಎಕ್ಸಾಮಿನೇಷನ್ ಆಫ್ ದ ಬುಕ್ಸ್ ಆಫ್ ಅಕೌಂಟ್ ರಿಕ್ವೈರ್ಡ್ ಟು ಬಿ ಮೈಂಟೈನ್ಡ್ ಆಸ್ ಪರ್ ದ ಲಾ. ಅಂದ್ರೆ ಲಾ ಪ್ರಕಾರ ಒಂದು ಕಂಪನಿಯಲ್ಲಿ ಯಾವುದೆಲ್ಲ ಬುಕ್ಸ್ ಆಫ್ ಅಕೌಂಟ್ ಅನ್ನು ಮೇಂಟೈನ್ ಮಾಡಬೇಕು ಅದನ್ನು ಎಕ್ಸಾಮಿನೇಷನ್ ಮಾಡುವ ಒಂದು ಕ್ರಮ, ಅದು ಡೇಟ್ ವೈಸ್ ಎಕ್ಸಾಮಿನೇಷನ್, ಅದನ್ನು ಸೆಟ್ ಔಟ್ ಮಾಡಬೇಕು. ನಾವು ಅಬ್ಜೆಕ್ಟಿವ್ಸ್ ಆಫ್ ದ ಆಡಿಟ್ ಪ್ರೋಗ್ರಾಮ್, ಯಾಕೆ ಬೇಕಾಗಿ ಆಡಿಟ್ ಪ್ರೋಗ್ರಾಮ್ ಕಂಪನಿ ಮಾಡಬೇಕಾಗುತ್ತೆ ಆಡಿಟ್ ವರ್ಕ್ ಮಾಡುವ ಮೊದಲು. ಟು ಎನ್ಶ್ಯೂರ್ ದಟ್ ಆಡಿಟ್ ವರ್ಕ್ ಈಸ್ ಪರ್ಫಾರ್ಮ್ಡ್ ಇನ್ ಎ ಸಿಸ್ಟಮ್ಯಾಟಿಕ್ ಅಂಡ್ ಆರ್ಡರ್ಲಿ ಮ್ಯಾನರ್. ಆಡಿಟ್ ವರ್ಕ್ ಹೇಗೋ ಮಾಡುವುದರ ಬದಲು ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಒಂದು ವ್ಯವಸ್ಥಾಪಿತವಾಗಿ ಅಥವಾ ಸಿಸ್ಟಮ್ಯಾಟಿಕ್ ಆಗಿ ಕ್ರಮ ಪ್ರಕಾರವಾಗಿ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಟು ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆನ್ ಈಚ್ ಮೆಂಬರ್ ಆಫ್ ದ ಆಡಿಟ್ ಸ್ಟಾಫ್, ಪ್ರತಿಯೊಂದು ಸ್ಟಾಫ್ ಏನ್ ಮಾಡಬೇಕೆಂಬುದನ್ನು ಸೆಟ್ ಔಟ್ ಮಾಡಿರ್ತೇವೆ ಆಡಿಟ್ ಪ್ರೋಗ್ರಾಮ್ ಅಲ್ಲಿ, ಆಗ ಅವರಿಗೆ ಜವಾಬ್ದಾರಿ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಡಿಟೆಕ್ಟ್ ದ ಶಾರ್ಟ್ ಕಮಿಂಗ್ಸ್ ಅಂಡ್ ಲ್ಯಾಪ್ಸಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ವರ್ಕ್ ಅನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದೆವೋ ಅದರ ಪರ್ಫಾರ್ಮೆನ್ಸ್ ಹೇಗಾಗ್ತದೆ, ಅದರಲ್ಲಿ ಏನಾದರೂ ಕೊರತೆ ಇದ್ರೆ ಅದನ್ನು ಡಿಟೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಆಡಿಟ್ ಪ್ರೋಗ್ರಾಮ್ ಇದ್ರೆ. ಸುಮ್ಮನೆ ಬೇಕಾಬಿಟ್ಟು ಹೇಗೋ ಮಾಡೋದಾದ್ರೆ ಅದು ಸಮಸ್ಯೆ ಆಗುತ್ತೆ. ಟು ಎನ್ಶ್ಯೂರ್ ದಟ್ ನೋ ಪಾರ್ಟ್ ಆಫ್ ದ ಆಡಿಟ್ ವರ್ಕ್ ಇಸ್ ಒಮಿಟೆಡ್ ಆರ್ ಡುಪ್ಲಿಕೇಟೆಡ್, ಯಾವುದೇ ಒಂದು ವರ್ಕು ಆಡಿಟ್ ವರ್ಕ್ ಅಲ್ಲಿ ಬಿಡಬಾರ್ದು ಮತ್ತು ಯಾವುದು ಸಹ ಡುಪ್ಲಿಕೇಟ್ ಆಗಬಾರ್ದು, ಎರಡು ಸಲ ಒಂದೇ ವರ್ಕ್ ಮಾಡುವ ಹಾಗೆ ಆಗಬಾರ್ದು. ಟು ಎನ್ಶ್ಯೂರ್ ದಟ್ ಆಡಿಟ್ ಸ್ಟಾಫ್ ಮೆಂಬರ್ಸ್ ಪರ್ಫಾರ್ಮ್ ಅಂಡ್ ಕಂಪ್ಲೀಟ್ ದೇರ್ ವರ್ಕ್ ಅಲಾಟೆಡ್ ಟು ದೆಮ್ ಟೈಮ್ಲಿ ಅಂಡ್ ಇಫೆಕ್ಟಿವ್ಲಿ, ಪ್ರತಿಯೊಬ್ಬ ಆಡಿಟ್ ಸ್ಟಾಫ್ ಮೆಂಬರ್ ಅವರ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮತ್ತು ದೇ ಆರ್ ಡೂಯಿಂಗ್ ಇನ್ ಟೈಮ್ಲಿ ಅಂಡ್ ಇಫೆಕ್ಟಿವ್ಲಿ, ತುಂಬಾ ಪರಿಣಾಮಕಾರಿಯಾಗಿ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ ಅವರ ವರ್ಕ್ ಅನ್ನು ಕನ್ಫರ್ಮ್ ಮಾಡಬೇಕು. ಟು ಎನೇಬಲ್ ದ ಆಡಿಟರ್ ಟು ಹ್ಯಾವ್ ಎ ಪ್ರಾಪರ್ ಕಂಟ್ರೋಲ್ ಓವರ್ ದ ಆಡಿಟ್ ವರ್ಕ್, ಆಡಿಟ್ ವರ್ಕ್ ಬಗ್ಗೆ ಅವರಲ್ಲಿ ಒಂದು ಕಂಟ್ರೋಲ್, ನಿಯಂತ್ರಣ ಇರಬೇಕು. ಆಡಿಟರ್ ಶುಡ್ ಹ್ಯಾವ್ ಎ ಕಂಟ್ರೋಲ್. ಆಡಿಟರ್ ಹೇಗೋ ಅವನ ಸ್ಟಾಫ್ ಮಾಡ್ತಾರೆ ಅಂತ ಸುಮ್ಮನೆ ಬರುವ ಬದಲು, ಬಟ್ ಹಿ ಶುಡ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದ ಆಡಿಟ್ ವರ್ಕ್. ಟು ಅಸೆಸ್ ದ ಕಾಸ್ಟ್ ಆಫ್ ದ ಆಡಿಟ್, ನಾವು ವಿ ಕ್ಯಾನ್ ಅಸೆಸ್ ದ ಕಾಸ್ಟ್ ಆಫ್ ದ ಆಡಿಟ್ because audit is completely divided among the staff members. What are the work they are doing, it is also clearly mentioned, so they can assess the cost of the audit. To serve as a guide for future audit work, future ಅಲ್ಲಿ ಏನಾದರೂ ಆಡಿಟ್ ವರ್ಕ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಗೈಡೆನ್ಸ್, ಒಂದು ಗೈಡ್, ಒಂದು ಮಾರ್ಗದರ್ಶಿ ಆಗಿರ್ತದೆ ಈ ಆಡಿಟ್ ಪ್ರೋಗ್ರಾಮ್. ಸೊ ದೀಸ್ ಆರ್ ದ objectives. Now we will see essentials of audit program. ಒಂದು ಆಡಿಟ್ ಪ್ರೋಗ್ರಾಮ್ ಫ್ರೇಮ್ ಮಾಡುವಾಗ ಅದರಲ್ಲಿ ಏನೆಲ್ಲ ಇರಬೇಕು, ಕಂಟೆಂಟ್ ನಾವು ನೋಡಿದೆವು, ಮತ್ತು ಇದರಲ್ಲಿ ಅದರಲ್ಲಿ ಏನೆಲ್ಲ ಅತ್ಯಗತ್ಯವಾಗಿ ಪಾಲನೆ ಮಾಡಬೇಕು ಆಡಿಟ್ ಪ್ರೋಗ್ರಾಮ್ ಅಲ್ಲಿ. ಇಟ್ ಶುಡ್ ಬಿ ಎ ಡಿಟೇಲ್ಡ್ ಪ್ಲಾನ್ ಆಫ್ ಆಡಿಟ್ ವರ್ಕ್, ಅಂದ್ರೆ ಅದು ಆಡಿಟ್ ವರ್ಕಿನ ಸಂಪೂರ್ಣ ಮಾಹಿತಿಗಳು ಅದರಲ್ಲಿ ಇರುವಂತದ್ದು ಯೋಜನೆ ಆಗಿ. ಇಟ್ ಈಸ್ ಡ್ರಾನ್ ಬೈ ಆಡಿಟರ್ ಹಿಮ್ಸೆಲ್ಫ್, ಇದನ್ನು ಯಾರಾದರೂ ಒಬ್ಬ ಆಡಿಟರ್ನ ಅಂಡರ್ ಇರುವ ಸ್ಟಾಫ್ ಅಥವಾ ಬೇರೆ ಯಾರಲ್ಲೋ ಫ್ರೇಮ್ ಮಾಡುವ ಬದಲು ಇಟ್ ಶುಡ್ ಬಿ ಡ್ರಾನ್ ಬೈ ದ ಆಡಿಟರ್ ಹಿಮ್ಸೆಲ್ಫ್. ನೆಕ್ಸ್ಟ್ ಒನ್, ಇಟ್ ಈಸ್ ಪ್ರಿಪೇರ್ಡ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಆಡಿಟ್ ವರ್ಕ್, ಯಾವಾಗಲೂ ಅದು ಆಡಿಟ್ ವರ್ಕ್ ಕಮೆನ್ಸ್ ಆಗುವ ಮೊದಲು ಮಾಡಬೇಕು. ಆಡಿಟ್ ವರ್ಕ್ ಕಮೆನ್ಸ್ ಆಗುವ ಮೊದಲು ಕೆಲವೊಂದು ಪ್ರಿಲಿಮಿನರಿ ಸ್ಟೆಪ್ಸ್ ಇದೆ, ಅದನ್ನು ನಾವು ಕಲ್ತಿದ್ದೇವೆ. ಅದರಲ್ಲಿ ಕೊನೆಯ ಸ್ಟೆಪ್ ಆಗಿದೆ ಏನಂದ್ರೆ ಇದು ಆಡಿಟ್ ಪ್ರೋಗ್ರಾಮ್. ಇಟ್ ಈಸ್ ರಿಟರ್ನ್ ಸ್ಕೀಮ್, ಇದು ಲಿಖಿತವಾಗಿರ್ಬೇಕು. ಟು ಐಡೆಂಟಿಫೈ ದ ವರ್ಕ್ ಟು ಬಿ ಡನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಆಡಿಟ್, ಆಡಿಟ್ ವರ್ಕ್ ಆಗುವಂತ ಸಂದರ್ಭದಲ್ಲಿ
ಏನು ವರ್ಕನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದೊಂದು ರಿಟರ್ನ್ ಸ್ಕೀಮ್ ಆಗಿರಬೇಕು. ನೆಕ್ಸ್ಟ್ ಒಂದು ಸ್ಪೆಸಿಫೈ ವಾಟ್ ಪರ್ಟಿಕ್ಯುಲರ್ ಪೋರ್ಷನ್ ಶುಡ್ ಬಿ ಡನ್ ಬೈ ಈಚ್ ಮೆಂಬರ್ ಆಫ್ ದ ಆಡಿಟ್ ಸ್ಟಾಫ್. ಆಡಿಟ್ ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಬ್ಬ ಸ್ಟಾಫ್ನ ಜವಾಬ್ದಾರಿ ಅವನು ಏನನ್ನು ಮಾಡಬೇಕು, ವಾಟ್ ವರ್ಕ್ ಹಿ ಶುಡ್ ಡೂ ಶುಡ್ ಬಿ ಸ್ಪೆಸಿಫೈಡ್, and also specify the duration of the time within which audit is to be completed. Audit complete ಮಾಡಲಿಕ್ಕೆ ಬೇಕಾಗಿ ಎಷ್ಟು ಸಮಯ ಬೇಕು, ಕಾಲಾವಕಾಶ ಎಷ್ಟು ಬೇಕಾಗ್ತದೆ ಅದನ್ನು ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟ್ ಫಿಕ್ಸ್ ಅಂಡ್ ಇಂಡಿಕೇಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಇಂಡಿವಿಜುವಲ್ ಸ್ಟಾಫ್. ಸೊ ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ಫಿಕ್ಸ್ಡ್ for each individual staff and indicator, and also give full instructions, hints and guidance to the audit staff. Audit staff ಗೆ ವರ್ಕ್ ಮಾಡೋದು ಯಾವುದಂತ ಹೇಳುವುದು ಮಾತ್ರವಲ್ಲ, they should be given full instruction, hints and guidance. Everything should be clearly mentioned here. And the next one is indicate the responsibility of the staff members of the client with respect to the audit. ಅಂದ್ರೆ ಸ್ಟಾಫ್ ಮೆಂಬರ್ಸ್ನ ಯಾರ್ದು ಆಡಿಟ್ ಸ್ಟಾಫ್ ಮೆಂಬರ್ಸ್ ಅಲ್ಲ, ಕ್ಲೈಂಟ್ನ ಸ್ಟಾಫ್ ಮೆಂಬರ್ಸ್ ಇರ್ತಾರೆ. ಕ್ಲೈಂಟ್ನ ಸ್ಟಾಫ್ ಮೆಂಬರ್ಸ್ನ ಜವಾಬ್ದಾರಿ ಏನು, ಈ ಆಡಿಟ್ ಅವರಿಂದ ಏನೆಲ್ಲ ಹೆಲ್ಪ್ ಬೇಕಾಗ್ತದೆ, ಆಡಿಟ್ ವರ್ಕ್ಗೆ ಅವರಿಂದ ಅವರ ಜವಾಬ್ದಾರಿ ಏನು ಎಂಬುದನ್ನು ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟ್ ಇಟ್ ಶುಡ್ ನಾಟ್ ಬಿ ರಿಜಿಡ್, ಇಟ್ ಶುಡ್ ಬಿ ಫ್ಲೆಕ್ಸಿಬಲ್. ತುಂಬಾ ರಿಜಿಡ್ ಆಗಿರಬಾರ್ದು. ಆಡಿಟ್ ವರ್ಕ್ ನಡೀತಾ ಇರುವಾಗ ಏನಾದರೂ ಪ್ಲಾನ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಅದಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಫ್ಲೆಕ್ಸಿಬಲ್ ಇಟ್ ಶುಡ್ ಬಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್. ಈ ರೀತಿ ಆಡಿಟ್ ಪ್ರೋಗ್ರಾಮ್ ಮಾಡುವುದಾದ್ರೆ ಕಂಪನಿಗೆ ಏನು ಒಂದು ಕ್ಲೈಂಟಿಗೆ ಅಥವಾ ಕ್ಲೈಂಟಿಗೆ ಇರ್ಬೋದು, ಅದೇ ರೀತಿ ಆಡಿಟರಿಗೂ ಏನೆಲ್ಲ ಬೆನಿಫಿಟ್ ಬರುತ್ತದೆ. ಒಂದನೇದಾಗಿ ಫಸ್ಟ್ ಒನ್ ಈಸ್ ಸೂಪರ್ವಿಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಯೂನಿಫಾರ್ಮಿಟಿ ಆಫ್ ವರ್ಕ್. ಈ ಮೂರು ಮಾಡ್ಲಿಕ್ಕೆ ಆಗ್ತದೆ. ಯು ಕ್ಯಾನ್ ಸೂಪರ್ವೈಸ್ audit work, you can distribute the audit work among the staff members, and uniformity of the work will be there. Basic instrument for training. Auditor ತನ್ನ ಕೆಳಗಿರುವಂತಹ ಸ್ಟಾಫಿಗೆ ಟ್ರೈನಿಂಗ್ ಕೊಡುವಾಗ ಇದರ ಬೇಸಲ್ಲಿ ಕೊಡ್ಲಿಕ್ಕೆ ಒಂದು ಬೇಸ್ ಆಗಿರ್ತದೆ, ಇನ್ಸ್ಟ್ರೂಮೆಂಟ್ ಆಗಿರ್ತದೆ. ಲೀಗಲ್ ಎವಿಡೆನ್ಸ್, ಇಟ್ ಈಸ್ ಆಲ್ಸೋ ಎ ಲೀಗಲ್ ಎವಿಡೆನ್ಸ್ ಆಫ್ ದ ವರ್ಕ್ ಡನ್ ಬೈ ದ ಆಡಿಟರ್. ಆಡಿಟರ್ ಏನು ವರ್ಕ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದು ಲೀಗಲ್ ಎವಿಡೆನ್ಸ್. ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಈ ರೀತಿ ಪ್ರೋಗ್ರಾಮ್ ಮಾಡುವಾಗ ದೇರ್ ಈಸ್ ಅ ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟಾಫ್ ಮೆಂಬರ್ಸ್. What are the different responsibilities of different audit staff members? Several audit may be controlled. So when there is a audit program, the auditor can control several audit work done by his staff members. Easy transfer. So he can also transfer the audit staff easily from one company to one task to another task. Final review. So on the basis of the audit program, auditor can make a final review of the work and it will be useful for the future. ಫ್ಯೂಚರಲ್ಲಿ ಆಡಿಟ್ ಪ್ರೋಗ್ರಾಮ್ ಮಾಡಲಿಕ್ಕೆ, ಫ್ಯೂಚರಲ್ಲಿ ಆಡಿಟ್ ಮಾಡಲಿಕ್ಕೆ ಎಲ್ಲಕ್ಕೂ ಆಡಿಟರಿಗೆ ಅದು ಉಪಯುಕ್ತವಾಗಿರುತ್ತೆ. ಡಿಸ್ಅಡ್ವಾಂಟೇಜಸ್. There are no issues without disadvantages. There will be some disadvantages, even though there are few disadvantages, but this audit program is useful. We can't say by listing this audit program that we should avoid the audit program. No, it is not possible to avoid the audit program. We should have audit program. Its benefit will be reapparent. You can get the benefit of the audit program, but we will list a few disadvantages. ನಾಟ್ ಕಾಂಪ್ರಹೆನ್ಸಿವ್. ಕೆಲವು ಸಂದರ್ಭದಲ್ಲಿ ಆಡಿಟ್ ಪ್ರೋಗ್ರಾಮ್ ತುಂಬಾ ಕಾಂಪ್ರಹೆನ್ಸಿವ್ ಆಗಿರುವುದಿಲ್ಲ, ಅದನ್ನು ಕಾಂಪ್ರಹೆನ್ಸಿವ್ ಮಾಡಲಿಕ್ಕೆ ಶ್ರಮಿಸಬೇಕು. ರಿಜಿಡ್ನೆಸ್ ಇರುತ್ತೆ. ಸೊ ಒನ್ಸ್ ಆಡಿಟ್ ಪ್ರೋಗ್ರಾಮ್ ಈಸ್ ಫ್ರೇಮ್ಡ್, ಇಟ್ ಬಿಕಮ್ಸ್ ಎ ರಿಜಿಡ್ ಲಾ, ಇಟ್ ಈಸ್ ಎ ರಿಜಿಡ್ ಪ್ರೊಸೀಜರ್, ಇಟ್ ಈಸ್ ಎ ರಿಜಿಡ್ ಲಿಸ್ಟ್ ಆಫ್ ದ ಆಕ್ಟಿವಿಟೀಸ್ ಟು ಬಿ ಡನ್, then it is difficult to change. No initiative. So here when the audit program is maintained, we should have a initiative. ಯಾರು ಇದನ್ನು ಇನಿಷಿಯೇಟಿವ್ ಮಾಡಬೇಕು ಎಂಬುದನ್ನು ಮೆನ್ಷನ್ ಮಾಡಿರಬೇಕು, ಆದರೆ ಸಾಮಾನ್ಯವಾಗಿ ಇದು ಇರುವುದಿಲ್ಲ. ಮೆಕ್ಯಾನಿಕಲ್ ಆಗಿರ್ತದೆ. ಸೊ ಆಡಿಟ್ ಪ್ರೋಗ್ರಾಮ್ ಈಸ್ ಟೂ ಮೆಕ್ಯಾನಿಕಲ್, ಯಾಂತ್ರಿಕವಾಗಿ ಕೆಲಸ ಮಾಡುವಂತಹ ರೀತಿ ಇರುತ್ತದೆ. ನಾಟ್ ಸುಟೇಬಲ್ ಫಾರ್ ಸ್ಮಾಲ್ ಬಿಸ್ನೆಸ್. ಸ್ಮಾಲ್ ಬಿಸ್ನೆಸ್ ಆಡಿಟ್ ಪ್ರೋಗ್ರಾಮ್ ಮಾಡುವಾಗಲೂ ಇದಷ್ಟು ಸೂಕ್ತವಾಗಿರಲ್ಲ. ನ್ಯೂ ಪ್ರಾಬ್ಲಮ್ ಓವರ್ಲುಕ್. ಹೊಸ ಸಮಸ್ಯೆಗಳು ಬಂದರೆ ಅದನ್ನು ಓವರ್ಲುಕ್ ಆಗಿರ್ತದೆ. ಯಾಕಂದ್ರೆ ಆಡಿಟ್ ಪ್ರೋಗ್ರಾಮ್ ಹೀಗೆ ಯಾಂತ್ರಿಕವಾಗಿ ನಡೀತಾ ಇರ್ತದೆ, ವರ್ಕ್ ನಡೀತಾ ಇರ್ತದೆ. ಆದರೆ ಹೊಸ ಪ್ರಾಬ್ಲಮ್, ಇಫ್ ದರ್ ಇಸ್ ಎನಿ ನ್ಯೂ ಪ್ರಾಬ್ಲಮ್, ಇಟ್ ಈಸ್ ಓವರ್ಲುಕ್ಡ್ ಬೈ ದ ಆಡಿಟ್ ಪ್ರೋಗ್ರಾಮ್.
ದಿಸ್ ಈಸ್ ಎ ಸ್ಪೆಸಿಮನ್ ಆಫ್ ದ ಆಡಿಟ್ ಪ್ರೋಗ್ರಾಮ್. ಸಿ ಹಿಯರ್, ಒಂದು ಡೇಟ್ ಇಲ್ಲಿ ಜನವರಿ ಟು ಡಿಸೆಂಬರ್ ಈ ವರ್ಷ ತಿಂಗಳು ಬರೆದಿದ್ದಾರೆ. ಜನವರಿ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೆ ಒಂದು ವರ್ಷದಲ್ಲಿ ಒಂದು ಕಂಟಿನ್ಯೂಸ್ ಆಡಿಟ್ ಆದರೆ ಈ ರೀತಿ ಇರ್ತದೆ ನೋಡಿ. ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಚೆಕ್ಡ್, ಕ್ಯಾಶ್ ಬುಕ್ ಬ್ಯಾಲೆನ್ಸ್ಡ್, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ಡ್. ಇದು ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಚೆಕ್ಡ್ ಅಂತ ಬರೀಬಹುದು. ಕ್ಯಾಶ್ ಬುಕ್ ವಾಚ್ಡ್, petty cash book watched, cash book posting checked, debit side of the cash book checked, cash book posting credit side checked, bought book checked, sales book watched, returns book watched, ಮತ್ತೆ ಜರ್ನಲ್ ಬುಕ್ ವಾಚ್ಡ್, ಸ್ಟೋರ್ಸ್ ಲೆಜರ್, ಈ ರೀತಿ ಎಲ್ಲವನ್ನ ಈ ರೀತಿ ಲಿಸ್ಟ್ ಮಾಡುವುದು. ಇದೇ ಅಲ್ಲ, ಇದಕ್ಕಿಂತಲೂ ಹೆಚ್ಚು ಐಟಮ್ಸ್ ಇರಬಹುದು. ದೀಸ್ ಆರ್ ದ ವರ್ಕ್ ಟು ಬಿ ಡನ್ ಬೈ ದ ಆಡಿಟರ್ ಅಂಡ್ ಹಿಸ್ ಆಡಿಟಿಂಗ್ ಸ್ಟಾಫ್. ಇದರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿರ್ತದೆ. ವರ್ಕ್ ಆದ ಕೂಡಲೇ ಟಿಕ್ ಮಾಡ್ತಾ ಹೋಗ್ಬೋದು ಬೇಕಾದ್ರೆ, ಅಥವಾ ಯಾವ ಯಾವ ತಿಂಗಳಲ್ಲಿ ಏನೇನು ಮಾಡಬೇಕೆಂಬುದನ್ನು ಟಿಕ್ ಮಾಡ್ತಾ ಹೋಗ್ಬೋದು. ಮತ್ತೆ ಅದರದ್ದು ಫಾಲೋ ಅಪ್ ಮತ್ತೆ ಇರ್ತದೆ. ಸೊ ದೆನ್ ರಿಮಾರ್ಕ್ಸ್ ಇಫ್ anything you can write here. On the basis of this explanation which I have given for audit program, I have framed some multiple choice questions. Just read the questions and answer the questions. Audit programs are prepared while executing the audit, planning the audit, watching the audit, or none of the above. Audit program is prepared for every individual audit, company, common for all audit, common for every industry, none of the above. An audit program is a detailed plan of audit work to be prepared, specifying the procedure to be followed in verification of each item in the financial statement and giving estimated time required. This definition is given by Stetler, Professor Makes, Handon, and none of the above. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ ಅದನ್ನು ಚೂಸ್ ಮಾಡಿ. ಓಕೆ, Stetler ಫಸ್ಟ್ ಒನ್, ಸೆಕೆಂಡ್ ಒನ್ ಮೇಕ್ಸ್, ಫೋರ್ತ್ ಒನ್ Tandon, and none of the above. Fourth question, audit program is prepared during the audit work, before commencement of audit work, after completion of the audit work, none of the above. Advantages of audit program include basic instrument for training, legal evidence, fixation of responsibility. ಇದರಲ್ಲಿ ಯಾವುದು ಅಥವಾ ಆಲ್ ಆಫ್ ದಿ ಅಬೌವ್, ಯಾವುದು ಇದರ ಅಡ್ವಾಂಟೇಜಸ್ ಅಂತ ನೋಟ್ ಮಾಡಬೇಕು. ದೀಸ್ ಆರ್ ದ ಕ್ವಶನ್ಸ್ ಐ ಹ್ಯಾವ್ ಫ್ರೇಮ್ಡ್. ಟಿಕ್ ದ ಕರೆಕ್ಟ್ ಆನ್ಸರ್, then you verify your answer, check the answers, is it correct? Okay, thank you for listening to the class.